ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಲಾಗು 2 ದಿನ ಲಾಗ್ ಆಗಿರುತ್ತೆ ಟೋಟಲ್ಲು. ಸೊ ನಾನಿಲ್ಲಿ ಬೆಳಗ್ಗೆನೇ ಏನು ಮಾಡ್ತಿದ್ದೀನಿ ಅಂದರೆ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಅಂದರೆ ವೀಕ್ಲಿ ಒನ್ಸ್ ನಾನು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ಕೋತೀನಿ. ಸೊ ಹಾಗಾಗಿ ಇವತ್ತು ಕೂಡ ನಾನು ಚೇಂಜ್ ಮಾಡೋಣ ಅಂಥೇಳಿ ಚೇಂಜ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಕೆಲಸ ಮಾಡ್ಕೊತಾ ಇದ್ದೀನಿ. ಪಾಪು ಇದ್ಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಎಲ್ಲನೂ ಅಂದರೆ ನಾವು ಅಲ್ಲಿ ವಿಂಡೋ ಇದೆ ಅಲ್ವಾ, ಅಲ್ಲಿ ಇಟ್ಟಿರ್ತೀವಿ. ಅಂದರೆ ನೈಟಲ್ಲಿ ಅವನು ಎದ್ದಾಗ ಏನಾದರೂ ನೀರು ಕೇಳ್ತಾನೆ ಅಥವಾ ನಮ್ಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ವ, ಆ ಟೈಮಲ್ಲಿ ಅವನೇನು ಮಾಡ್ತಾನೆ, ಆಟ ಆಡೋ ಟೈಮಲ್ಲಿ ಅದನ್ನೆಲ್ಲ ತೊಗೊಂಡೋಗಿ ಆಚೆ ಕಡೆ, ಅಂದರೆ ಆ ಕಡೆ ಸೈಡು ಬೆಡ್ ಇದೆಯಲ್ವಾ, ಅಲ್ಲಿ ಸ್ವಲ್ಪ ಸಂದಿ ಇದೆ, ಅಂದರೆ ಜಾಗ ಇದೆ ಹೋಗೋದಕ್ಕೆ, ಅಂದರೆ ಚಿಕ್ಕ ಪುಟ್ಟ ವಸ್ತುಗಳು. ಸೊ ಅಲ್ಲೆಲ್ಲ ತೊಗೊಂಡೋಗಿ ಡಂಪ್ ಮಾಡ್ತಿರ್ತಾನೆ ಆವಾಗವಾಗ. ಅವ್ನು ಆಟ ಆಡೋ ಟೈಮಲ್ಲೆಲ್ಲ ಮಿಸ್ ಆಗು ಕೂಡ ಅದು ಕೆಲವೊಂದು ಸಲ ನಮ್ಮಿಂದನೂ ಕೂಡ ಮಿಸ್ ಆಗಿ ಬಿದ್ದೋಗ್ತಿರುತ್ತೆ. ಸೊ ಹಾಗಾಗಿ ಅದು ಕೆಲವೊಂದು ವಿಕ್ಸ್ ಆಗಿರ್ಬೋದು, ಒಂದು ಪೌಡರು, ಕ್ರೀಮು ಆ ಥರದ್ದೆಲ್ಲ ಹೋಗಿ ತುಂಬಾ ದಿನವೇ ಆಗೋಗಿತ್ತು ಅಂತ ತೆಗ್ದಿರೋಣ. ಸೊ ನಾನು ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಅದನ್ನು ನೋಡಿ ಒಂದು ಸ್ವಲ್ಪ ಅಂಥೇಳಿ. ಅವ್ರಿಗೂ ಕೂಡ ಟೈಮ್ ಸಿಗ್ತಿರಲಿಲ್ಲ, ಯಾಕಂದರೆ ಅದು ಒಬ್ಬರ ಕೈಲೇ ಮಾಡಲಿಕ್ಕಾಗಲ್ಲ, ಇಬ್ಬರು ಸೇರಿ ಅದನ್ನು ಬೆಡ್ಡನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಅದು ಕೆಲಸನೂ ಆಗೋಗುತ್ತೆ ಅಂಥೇಳಿ ಅದನ್ನು ಕೂಡ ಮಾಡಿಕೊಂಡೆ. ಅದಾದಮೇಲೆ ನೋಡ್ತಿರ್ಬೋದು ನೀವಿಲ್ಲಿ, ನಾನು ಬೆಡ್ ಸ್ಪ್ರೆಡ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಅದು ನಾನು ಎಲ್ಲ ದಿನವೂ ಇದೇ ಥರ ಇರೋದೇ ಇಲ್ಲ ನನ್ನ ಪಾಪು ಕೈಲಿ. ಅವನಿರೋದ್ರಿಂದ ಎಲ್ಲನೂ ಹಾಳು ಮಾಡ್ತಾ ಇರ್ತಾನೆ. ನನ್ನ ದಿನ ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಇದೇ ಥರ ರುಟೀನ್ ಆಗಿಬಿಟ್ಟಿರುತ್ತೆ. ಸೊ ಅದಾದಮೇಲೆ ನಾನು ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ದೊಣ್ಣೆಮೆಣ್ಸಿನ್ಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂಥೇಳಿ ನೋಡ್ತಾ ಇರ್ಬೋದು ನೀವಿಲ್ಲಿ. ದೊಣ್ಣೆಮೆಣ್ಸಿನ್ಕಾಯಿ ಪಲ್ಯಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ದೊಡ್ಡ ಸೈಜ್ದೇ ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಆಮೇಲೆ ಉಪ್ಪು, ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕುಶಾಣಿ ಪುಡಿ ಅಂತ ಕರಿತೀವಲ್ವ, ಸೊ ಅದನ್ನು ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ದೊಣ್ಣೆಮೆಣ್ಸಿನ್ಕಾಯಿನ ಈ ಥರ ಹೆಚ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾನು ಇವತ್ತು ಜಸ್ಟ್ ಬರೀ ಪಲ್ಯ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಂದರೆ ಈ ದೊಣ್ಣೆಮೆಣ್ಸಿನ್ಕಾಯಿ ಎಣ್ಗಾಯಿ ಅಂತ ಕರಿತೀವಿ ಅಲ್ವಾ, ಸೊ ಹೆಂಗೆ ಮುಳ್ಗಾಯಿ ಎಣ್ಗಾಯಿ ಅಂತ ಕರಿತೀವೋ ಆ ಥರ ಇದ್ರದ್ದು ಎಣ್ಗಾಯಿ ಮಾಡ್ತೀವಿ ನಾವು. ಅದನ್ನು ಮಾಡ್ತಾಯಿದ್ದೀನಿ ನಾನು, ಅಂದರೆ ಇದಕ್ಕೆ ತುಂಬಿಬಿಟ್ಟು ಪಲ್ಯ ಮಾಡ್ತಾ ಇರೋದು. ಸೊ ಹಾಗಾಗಿ ಇದನ್ನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಅದನ್ನು ಹೆಂಗೆ ಹೆಚ್ಚೋದು ಕೂಡ ಅಂತಲೂ ನಿಮಗೆ ತೋರಿಸಿದ್ದೀನಿ. ಈ ಥರ 4 ಭಾಗ ಥರ ನಾವು ಮಾಡ್ಕೊಳ್ಬೇಕಾಗತ್ತೆ, ಪೂರ್ತಿಯಾಗಿ ಹೆಚ್ಚಬಾರ್ದು. ಸೊ ಇಲ್ಲೇ ನಾನು ಹಂಚಿಟ್ಕೊಂಡು ಶೇಂಗಾ ಕೂಡ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲನೂ ಬೇಕಲ್ವ, ಸೊ ಹಾಗಾಗಿ ಶೇಂಗಾನೂ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಜಾರ್ಗೆ ಒಂದು ಸ್ವಲ್ಪ ಶೇಂಗಾ ಹುರಿದಿರೋವಂಥದ್ದು, ಆಮೇಲೆ ಸ್ವಲ್ಪ ಕಡಲೆನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಅಂದರೆ ಕೆಲವೊಬ್ಬರು ತುರಿದ್ಬಿಟ್ಟು ಹಾಕೋತಾರೆ ಅಥವಾ ಹೆಚ್ಚಿಬಿಟ್ಟು ಹಾಕೋತಾರಲ್ವ, ಸೊ ಹಂಗಾಗಿ ನಾನು ಸ್ವಲ್ಪ ತುರಿದಿದ್ದನ್ನ ಮಸಾಲೆಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದೆರಡನ್ನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲನ ಇದ್ರ ತುಂಬೋದಕ್ಕೆ. ಸೊ ಅದಾದಮೇಲೆ ನಾನು ಡೈರೆಕ್ಟಾಗಿ ಪಾತ್ರೆನ ಇಟ್ಬಿಟ್ಟು ಒಗ್ಗರಣೆ ಕೊಡ್ತೀನಿ. ಅಂದರೆ ಒಗ್ಗರಣೆ ಇದೆಲ್ಲ ನಾನು ರೆಡಿ ಮಾಡ್ಕೊಂಬಿಟ್ಟಿರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನಾವೇನು ಮಾಡೋವಂಥದ್ದು ಒಗ್ಗರಣೆ ಇರೋದಿಲ್ಲ. ಡೈರೆಕ್ಟಾಗಿ ಇದನ್ನು ತುಂಬಿಬಿಟ್ಟು ಪಾತ್ರೆಯಲ್ಲಿ ಹಾಕೋದು ಅಷ್ಟೇನೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು, ಅಷ್ಟೇನೆ. ಚಪಾತಿ ಉದ್ಕೊಂಡು ರೆಡಿ ಆಗೋಯಿತು ನಮ್ಮ ತಿಂಡಿ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ನಾನು ಮಿಷಿನ್ಗೆ ಹಾಕಿದ್ದೆ ಇವತ್ತು ಬಟ್ಟೆ. ಅಂದರೆ ಅಷ್ಟು ಮೊನ್ನೆ ಎಲ್ಲ ಒಂಥರ ಮೋಡ ಕವಿದಂಗೆ ಆಗಿತ್ತಲ್ವ, ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತೇ ನಾನು ಇಷ್ಟು ಬಟ್ಟೆನೂ ವಾಶ್ ಮಾಡಬೇಕಾಯ್ತು, ಯಾಕಂದರೆ ಇವತ್ತು ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿ, ಮತ್ತು ನಾಳೆ ಇರುತ್ತೋ ಇಲ್ಲೋ ಅನ್ನೋ ಒಂದು ಭಯದಲ್ಲಿ ನಾನು ವಾಶ್ ಮಾಡಿಕೊಂಡೆ. ಎಷ್ಟೊಂದಿತ್ತು ಬಟ್ಟೆ. ಸೊ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುನ ಮಲಗಿಸಾದ್ಮೇಲೆ ನಾನು ಪೂಜೆ ಗೀಜೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಏನೋ ಒಂಥರ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಲ್ವಾ. ಸೊ ನನಗಂತೂ ಪೂಜೆ ಮಾಡಿದ್ರೆ ಒಂಥರ ಏನೋ ಪಾಸಿಟಿವ್ ವೈಬ್ ಅನಿಸುತ್ತೆ.
ಪಾಪು ಮಲ್ಕೊಂಡಾಗಲೇ ನಾನು ಪೂಜೆ ಮಾಡಬೇಕು, ಇಲ್ಲಾಂದರೆ ಬಿಡೋದೇ ಇಲ್ಲ. ಎಲ್ಲ ಹೂವು ಕಿತ್ತು ಕಿತ್ತು ಇಡ್ತಿರ್ತಾನೆ. ಸೊ ಹಂಗಾಗಿ ಅವ್ನು ಮಲ್ಕೊಂಡಾಗಲೇ ಆಲ್ಮೋಸ್ಟ್ ನಾನು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೋತಿರ್ತೀನಿ. ಸೊ ಅದಾದಮೇಲೆ ಪಾಪು ಎದ್ದ ಊಟ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಅವನನ್ನ, ಅಂದರೆ ಈಚೆಗಡೆ. ಸೊ ಅವಾಗ ಹೋದಾಗ ಅಲ್ಲಿ ಆಂಟಿ ಈ ಥರ ಅಳಗುಳಿ ಮನೆ ಅಂಥೇಳಿ ಆಟ ಆಡ್ತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಒಂದು ಆಟ ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದಾದಮೇಲೆ ಅಲ್ಲಿ ವಿಂಡೋ ಹತ್ರ ಕೂತಿದ್ದೆ ನನ್ನ ಪಾಪು. ಇಲ್ಲೇ ಕಾವ್ಯ ನೋಡು, ಕಾವ್ಯ ನೋಡು ಪಾಪು ಕಾವ, ಓಯ್ ಕಾವ, ನಿವಿನ್ ಕರಿ, ನಿವಿಯಾ, ನಿವಿ ಕರಿಯೋ. ಈ ಥರ ಆಟ ಆಡಿಕೊಂಡು ಬಂದ ಅಲ್ಲಿಂದ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್. ನನಗೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬೆಳಗ್ಗೆನೇ ಪಾಪು ಆಟ ಆಡ್ತಾ ಇದ್ದ. ಅವನಿಗೆ ಎಲ್ಲ ಅಂದರೆ ಹುಡುಗರು ಜಾಸ್ತಿ ಇದ್ದಷ್ಟು ಅವನಿಗೆ ಖುಷಿ ಜಾಸ್ತಿ. ಸೊ ಎಲ್ಲ ಮಕ್ಕಳ ಜೊತೆ ಬೆರಿಬೇಕು, ಆಟ ಆಡಬೇಕು ಅನ್ನೋದೇ ಅವನಿಗೆ. ಏನಾದರೂ ಈಚೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಕಂಟ್ರೋಲಲ್ಲೇ ಇರೋದಿಲ್ಲ. ಅವನು ಎಲ್ಲ ಕಡೆ ಹೋಗ್ತಾ ಇರಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ದೊಡ್ಡ ಸೈಕಲೆಲ್ಲ ಜೊತೆ ಆಟ ಆಡ್ತೀನಿ ಅಂತ ಅವ್ನಿಗೆ ಕಾಲು ಇಟ್ಕೋದೇ ಇಲ್ಲ. ಬಟ್ ಸ್ಟಿಲ್ ಅವ್ನು ಆಟ ಆಡಬೇಕು. ಓಡಿಸು. ಸೊ ಅದಾದಮೇಲೆ ಅವ್ನು ಆಟ ಆಡ್ಕೋತಾ ಇದ್ದ ಅಲ್ಲಿ. ನಾನು ಬೆಳಗಿನ ತಿಂಡಿಗೆ ಉತ್ತಪ್ಪ ಮಾಡಿಬಿಟ್ಟು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿಗೆ ಆ್ಯಸ್ ಯೂಶ್ವಲ್ ಏನೇನು ಬೇಕು ಅಂತ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಅದೇ ಕೊಬ್ಬರಿ ಚಟ್ನಿ ಮಾಮೂಲಾಗಿರೋದ್ರಿಂದ ನಾನು ಏನೂ ಇಲ್ಲಿ ತೋರಿಸ್ಲಿಲ್ಲ, ರೆಡಿ ಮಾಡ್ಕೊಂಡಿರೋದು ಮಾತ್ರನೇ ತೋರಿಸ್ದೆ. ಸೊ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈ ಥರನೇ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಫಸ್ಟು ಬಾಳೆನ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಸಿಡ್ದಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಅದಕ್ಕೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಬೇಗ ಫ್ರೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ನಾನು ಯಾವಾಗಲೂ ಈ ಟೈಮಲ್ಲೇ ಒಗ್ಗರಣೆ ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಉಪ್ಪನ್ನು ಹಾಕ್ತೀನಿ ಎಲ್ಲ ಟೈಮಲ್ಲೂ. ಸೊ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಗೋಲ್ಡನ್ ಬ್ರೌನ್ ಸ್ವಲ್ಪ ಬಂದರೆ ಸಾಕು. ನಾನು ಈರುಳ್ಳಿನ ಇದಕ್ಕೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ. ನೋಡ್ತಾ ಇರ್ಬೋದು, ಉದ್ದುದ್ದಕ್ಕೆ ಕೋಸಂಬರಿ ಕಟ್ ಮಾಡ್ಕೋತೀವಲ್ವ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಹಾಕಿ ಕೊತ್ತಂಬರಿನೂ ಕೂಡ ಇದೇ ಟೈಮಲ್ಲೇ ನಾನು ಸೇರಿಸ್ಕೊತೀನಿ. ಸೊ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ ಟೈಮಲ್ಲಿ ನಾನು ದೋಸೆನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಟೈಮ್ ಸೇವ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ ಈ ಟೈಮಲ್ಲಿ ನಾನು ಅಂದರೆ ಸ್ವಲ್ಪ ಅದು ಬೆಂದಿದೆ ಅಂತ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಿದೆ ಅಂತ ಅನಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಈರುಳ್ಳಿ ಉತ್ತಪ್ಪ ಮಾಡ್ತಿರೋದ್ರಿಂದ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾರೆಟ್, ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಕ್ಯಾರೆಟನ್ನು ಹಾಕಿ ಈರುಳ್ಳಿ ಹಾಕಿ ಕೊತ್ತಂಬರಿನ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಾನು ಹಸಿ ಇರುವಾಗಲೇ ಹಾಕಿರೋದ್ರಿಂದ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ಹೊತ್ತಾದರೆ ಸ್ವಲ್ಪ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಸ್ಪೂನಲ್ಲೇ ಸ್ವಲ್ಪ ಫ್ಲಾಟ್ ಇರೋ ಅಂಥದ್ರಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಆಲೂಗಡ್ಡೆ ಏನು ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ನಾವು ಏನು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿದ್ರೆ ಅದು ಮುಗಿಯುತ್ತೆ ಅಷ್ಟೇ. ಅದಕ್ಕೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಇಳಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸಖತ್ತಾಗಿ ಬಂದಿತ್ತು ದೋಸೆ ಮಾತ್ರ. ನಾನು ಈ ರೀತಿ ಯಾವಾಗಲೂ ಉತ್ತಪ್ಪ ಮಾಡಿದ್ರೆ ಈ ಥರ ಈರುಳ್ಳಿ ಉತ್ತಪ್ಪನ ಈ ಥರ ಮಾಡ್ತೀನಿ. ಅಂದರೆ ಆನಿಯನ್ ದೋಸೆ ಅಂತ ಏನಂತೀವಲ್ವ, ಸೊ ಆ ಥರ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು. ಪಾಪು ಕೂಡ ತಿನ್ಕೋತಾ ಇದ್ದ. ಅವನು ಇವಾಗ
ಆಲ್ಮೋಸ್ಟ್ ಒಂದು 15 ಡೇಸ್ 1 ಮಂತ್ ಆಯಿತು ಅನಿಸುತ್ತೆ. ಒಬ್ಬನೇ ತಿನ್ಕೋತಾನೆ, ಏನು ತೊಂದರೆ ಇಲ್ಲ. ಬಟ್ ಆದ್ರೂ ಒಂದೊಂದ್ಸಲ ನಾವು ಕೂಡ ತಿನ್ನಿಸ್ಬೇಕಾಗತ್ತೆ. ಅವ್ನು ಬರೀ ಈರುಳ್ಳಿ ಅದನ್ನು ಹಾಯ್ಕೊಂಡು ತಿಂತಾ ಇದ್ದ. ಅಮ್ಮ ಬಂದು ಹೊಡಿತಾರೆ ಅಂತಂದ್ರೆ ಅಮ್ಮ ಹೋತು. ಅಮ್ಮ ಊಟಕ್ಕೆ ಹೋಯ್ತಂತೆ. ಊಟಕ್ಕೆ ಹೋಗ್ರಿ. ಎರಡು ಕೈಲಿ ಮಾಡು ಕೆಲಸ. ಅದು ಒಂದು ಹಿಡ್ಕೊ, ಅದ್ರ ಲಗಿ ಇದ್ರ ತುಂಬು. ಬಾ, ನಾನು ಇಲ್ಲಿ ಲಗಿತೀನಿ, ನೀನು ತುಂಬ ತಗಲಿ. ನಾನು ಲಗಿತೀನಿ, ತುಂಬ ನೀವು. ಅಯ್ಯಪ್ಪ, ಎರಡೆರಡು ಕೆಲಸ ಮಾಡ್ತೀನಿ ಅಪ್ಪ. ಮಾಡೋಣಲ್ಲ ಅಂತ ಅಲ್ಲಿಗೆ. ಎಲ್ಲಿತ್ತದು? ಎಲ್ಲಿತ್ತು? ಓ ಅಪ್ಪಯ್ಯ, ಹಿಂಗಿಟ್ಕೊ ಅದ್ರ ಮೇಲೆ ಹಿಂಗಿಟ್ಕೊ. ತಮೇಲೆ ಇರ್ತೀನಿ ಕೊಡು. ಹಂಗಲ್ಲ, ನೈಟ್ ಕೊಡ್ತೀನಿ ಬಾಯ್. ಹಿಡ್ಕೊ ಬಾಯ್. ಹತ್ರಕ್ಕೆ ಬಾ. ಹಿಡ್ಕೊ. ಇಲ್ಲೇ ಕೂತಾನೆ ಹಂಗೆ. ಅದನ್ನ ಸೊ ನಾನು ಆಟ ಆಡ್ತಿರೋದನ್ನು ಒಂದು ಕ್ಲಿಪ್ ಹಾಕ್ಕೊಂಡು ತೋರಿಸ್ದೆ ಅವ್ನು ಹೇಗೆ ಯಾವ ಥರ ಮಾತಾಡ್ಕೊತಾನೆ, ಯಾವ ಥರ ಆಟ ಆಡ್ತಾನೆ ಅಂತೇಳಿ. ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ನಿಮ್ಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.